ರಮೇಶ್ ಜಿಗಜಿಣಗಿ ಅವರ ಕಾರ್ಯಾಲಯದ ಎದುರು ಇದ್ದೇವೆ. ಇಲ್ಲಿ ಅಂಗನವಾಡಿ ಮತ್ತು ಬಿಸಿ ಊಟದ ಕಾರ್ಯಕರ್ತರು ತಮ್ಮ ಪ್ರಚಾರ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ. ಯಾವ ರೀತಿಯಾದ ಪ್ರಚಾರ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ, ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮಸ್ತೆ, ನಾನು ಕಾಳಮ್ಮ ಬಡಿಗೇರ್, ಬಿಸಿ ಊಟ ಸಂಘದ ಜಿಲ್ಲಾ ಅಧ್ಯಕ್ಷರು. ನಿಮ್ದು ಪ್ರತಿಭಟನೆ ಯಾವ ರೀತಿಯಾದ ಪ್ರತಿಭಟನೆ ಇಟ್ಕೊಂಡಿದ್ದೀರಾ? ಇದು ಎಲ್ಲಿವರೆಗೂ ಬರುತ್ತೆ? ನಾವು ಪ್ರತಿಭಟನೆ ನಮ್ಮ ರಮೇಶ್ ಜಿಗಜಿಣಗಿ ಅವರು ಸಂಸದರು ಬರೋ ತನಕ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೇವೆ. ಮತ್ತು ಮನವಿ ತಗೋಬೇಕು. ಅವರು ತಗೊಂಡು ನಮ್ಮದು ಬೇಡಿಕೆಗಳು ಏನದಾವ ತಮ್ಮ ಪಾರ್ಲಿಮೆಂಟ್ದಾಗ ನಮ್ಮ ಬಗ್ಗೆ ಚರ್ಚೆ ಮಾಡಿ ನಮಗೆ ವೇತನ ಹೆಚ್ಚಿಸ್ಬೇಕು. ಅದ್ರ ಸಲ ನಾವು ಹೋರಾಟ ಮಾಡ್ಲತ್ತಿದ್ದೇವೆ. ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡಿದ್ದೀರಾ ನೀವು? ನಮ್ಮ ಕೆಲಸ ಖಾಯಂ ಆಗಬೇಕು ಮತ್ತು ನಮಗೆ ತಿಂಗಳಿಗೆ 21,000 ವೇತನ ಕೊಡಬೇಕು ಮತ್ತು PF ESI ಕೊಡಬೇಕು. ಮತ್ತು ನಮ್ಮದು 60 ವರ್ಷ ಆದವ್ರಿಗೆ ಏನೂ ₹1 ಕೊಡ್ಲಾರ ಈ ಸರ್ಕಾರ ನಮ್ಗೆ ಮನೆ ಕಳಿಸ್ಯದ. ಅದಕ್ಕೆ 60 ವರ್ಷ ಆದವ್ರಿಗೆ 1 ಲಕ್ಷ ರೂಪಾಯಿ ಇಡಗಂಟು ಕೊಡಬೇಕು. ಅದಕ್ಕೆ ನಮ್ಮ ಕೆಲಸಕ್ಕೆ ಭದ್ರತೆ ಇಲ್ಲ. ನಮ್ಮ ಕೆಲಸ ಭದ್ರತೆ ಇರಬೇಕು ಮತ್ತು ಶಿಕ್ಷಣ ಅಡಿಯಲ್ಲೇ ನಮ್ಮದು ಯೋಜನೆ ಆಗಬೇಕು. ಅದು ನಮಗೆ ಭದ್ರತೆ ಇರಲಾಬಿಟ್ಟು ಶಿಕ್ಷಣ ಅಡಿಯಲ್ಲೇ ಯೋಜನೆ ಆಗಬೇಕಂತ ನಮ್ಮದು ಬೇಡಿಕೆ. ಈಗ ಎಷ್ಟು ಜನರು ನೀವು ಇಲ್ಲಿ ಸೇರ್ಕೊಂಡಿದ್ದೀರಾ? ಇದು ಎಲ್ಲಿವರೆಗೂ ಈ ಜಾಥಾ ನಡೆಯುತ್ತೆ? ಇಲ್ಲಿ ನಾವು ಈಗ ಸುಮಾರು 1,000 ಜನ ಇದ್ದೇವೆ. ಇನ್ನೂ ಹೆಚ್ಚು ಜನ ಬರ್ತಾರೆ. ನಮ್ದು 3 ದಿನ ನಮ್ಮ ರಾಜ್ಯ ಸಮಿತಿ ಆದೇಶದ ಮೇರೆಗೆ 3 ದಿನ ಹೋರಾಟ ಅದ. ಅದಕ್ಕೆ ಇವತ್ತು ನಾವು ಬಿಸಿ ಊಟ ಅಂಗನವಾಡಿ ಅಷ್ಟೇ ಬರ್ತೇವೆ. ನಾಳೆ ಪಂಚಾಯತಿಯವರು ಮತ್ತು ಕಟ್ಟಡ ಕಾರ್ಮಿಕರು ಅವರು ಬರ್ತಾರೆ. ಇವತ್ತು ನಮ್ಮ ಬೇಡಿಕೆ ಬಗ್ಗೆ ಮಾತಾಡಿ ಚರ್ಚೆ ಮಾಡಿದ್ರೆ ನಾವು ಮನವಿ ತೊಗೊಂಡ್ರೆ ನಾವು ಹೋಗ್ತೇವೆ, ಇಲ್ಲಾಂದ್ರೆ ರಾತ್ರಿನೂ ಇಲ್ಲೇ ಕೊಂಡಿರ್ತೇವೆ. ಈಗ ನೀವು ಈಗಾಗಲೇ ಜಿಗಜಿಣಗಿ ಅವ್ರಿಗೆ ಏನಾದರೂ ಮನವಿಯನ್ನ ಕೊಟ್ಟಿದ್ದೀರಾ? ಹೇಗೆ ಮಾತಾಡ್ಯಾರ? ನಿನ್ನೆ ನಮ್ಮ CIT ಲಕ್ಷ್ಮಣ ಅವರು ಮಾತಾಡ್ಯಾರ್ರಿ. ನಾಳೆ ನಿಮ್ಮ ಆಫೀಸಿಗೆ ನಾವು ಬರ್ತೇವೆ, ಮನವಿ ಕೊಡ್ತೇವೆ ಅಂದರು. ಇಲ್ಲ, ನನಗೆ ಅರ್ಜೆಂಟ್ ಕೆಲಸ ಅದ, ನಾವು ಬೆಳಗಾವಿಗೆ ಹೋಗ್ತೇವೆ ಅಂತಂದು ಹೇಳಿ ಹೋಗ್ಯಾರ. ನಾವು ಕೊಟ್ಟನು ಹೇಳಿ ಹೋಗ್ಯಾರ. ಅವ್ರು ಬರುವವರೆಗೆ ನಾವು ಇಲ್ಲೇ ಕೊಂಡಿರ್ತೇವೆ. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಅಂಗನವಾಡಿ ಮತ್ತು ಬಿಸಿ ಊಟದ ಕಾರ್ಯಕರ್ತರು ಈ ರೀತಿಯಾದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲಿವರೆಗೂ ಸಂಸದರು ಬಂದು ಇಲ್ಲಿ ನಮಗೆ ನಮ್ಮ ಮನವಿಯನ್ನ ಸ್ವೀಕರಿಸುವುದಿಲ್ಲ, ಅಲ್ಲಿವರೆಗೂ ನಾವು ರಾತ್ರಿ ಇಡೀ ಇಲ್ಲೇ ಕೂಡ್ತೀವಿ ಅಂತ ಮಹಿಳೆಯರು ಪರ ತೊಟ್ಟು ನಿಂತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅರ್ಚನಾ, ಐ ನ್ಯೂಸ್, ವಿಜಯಪುರ.